ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕುಸುಮ ಸುನಿಲ್ ವ್ಲಾಗ್ಸ್. ನಾವಿವತ್ತು ಒಂದು ಸುಂದರವಾದ ವೆರೈಟಿ ಆದಂತಹ ಒಂದು ಐಟಮನ್ನು ರೆಡಿ ಮಾಡ್ತಾಯಿದ್ದೀವಿ. ಅದಕ್ಕೆ ನೋಡಿ, ನಾನಿವತ್ತು ಸೂಜಿ ಮಲ್ಲಿಗೆ ಹೂವನ್ನು ತೊಗೊಂಡಿದ್ದೀನಿ. ಈ ರೀತಿ ಸೂಜಿ ಮಲ್ಲಿಗೆ ಹೂವನ್ನು ಅಥವಾ ಮಳ್ಳೆ ಹೂವನ್ನು ಒಂದು 5 ಹೂವು ಅಥವಾ 6 ಹೂವನ್ನು ಸೇರಿಸ್ಕೊಂಡು ಈ ರೀತಿ ಕುಚ್ಚು ರೀತಿ ಕಟ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಇದನ್ನೆಲ್ಲ ಒಂದು ಥ್ರೆಡ್ಡಿಂದ ನಾವು ಟೈಟಾಗಿ ಸೆಕ್ಯೂರ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಈಗ ನಾನು ಎಕ್ಸಸ್ ಥ್ರೆಡ್ಡನ್ನು ಕಟ್ ಮಾಡ್ತಾಯಿದ್ದೀನಿ. ಈ ರೀತಿ ಒಂದಷ್ಟನ್ನು ನಾನು ಗಂಟು ಹಾಕಿ ಹೂಗಳನ್ನು ಒಂದು 5ರಿಂದ 6 ಹೂಗಳನ್ನು ಹಾಕಿ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಒಂದು ಪೇಪರನ್ನು ನಾವು ಈ ರೀತಿ ಮಡ್ಚ್ಕೊಬೇಕು. ಸಣ್ಣದಾಗಿ ಉದ್ದದಾಗಿ ಮಡ್ಚ್ಕೊಬೇಕು. ನಿಮ್ಗೆ ಎಷ್ಟು ಉದ್ದ ಬೇಕು ಅದನ್ನು ನೋಡಿ. ಆ ಹೂವನ್ನು ಹೀಗೆ ಇಟ್ಟು ಆ ಪೇಪರ್ನ ಮೇಲೆ ಇಟ್ಟು ಫಸ್ಟು ದಾರಾನ ಗಂಟು ಹಾಕ್ಕೊಂಡು ಪೇಪರ್ಗೆ ಚೆನ್ನಾಗಿ ಸುತ್ಕೊಂಡು ಗಂಟು ಹಾಕ್ಕೊಂಡು ಅದರ ಮೇಲೆ ಹೂವನ್ನು ಇಟ್ಟು ಫಸ್ಟ್ ಸೆಂಟ್ರಿಗೆ ಇಡಿ. ದಾರಾನ ಟೈಟಾಗಿ ಸುತ್ತಿ ಅದಕ್ಕೆ ಹೂವನ್ನು ಕಟ್ಟೋ ರೀತಿ ನೀವು ಕಟ್ಟಿ ಗಂಟನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಫಸ್ಟು ಲೆಫ್ಟ್ ಸೈಡ್ ಮಧ್ಯದಲ್ಲಿಟ್ಟೆ. ನೆಕ್ಸ್ಟ್ ಲೆಫ್ಟ್ ಸೈಡ್ ಒಂದು ಹೂವನ್ನು ಇಟ್ಕೊಂಡೆ. ಈಗ ರೈಟ್ ಸೈಡ್ ಆ ಹೂವನ್ನು ಇಟ್ಕೊಂಡು ಈ ರೀತಿ ಗಟ್ಟಿಯಾಗಿ ಕಟ್ಕೊಳ್ತಾ ಇದ್ದೀನಿ. ನೋಡಿ, ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈಗ ಆಲ್ರೆಡಿ. ನೋಡಿ, ಇಲ್ಲಿ ಮಧ್ಯದಲ್ಲಿ ಇಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಮಧ್ಯದಲ್ಲಿ ಇಟ್ಕೊಂಡು ಹೂವನ್ನು 3 ಸರಿ ಅಥವಾ 4 ಸರಿ ನಿಮ್ಗೆ ಅದು ಟೈಟಾಗಿದೆ ಅನ್ಸೋರ್ಗೂ ದಾರದಲ್ಲಿ ಸುತ್ಕೊಂಡು ಹೂವನ್ನು ಕಟ್ಟೋ ರೀತಿ ಗಂಟನ್ನು ಹಾಕ್ಕೊಳ್ಳಿ. ಎಸ್ಪೆಷಲಿ ಸ್ಟಾರ್ಟಿಂಗು ನೀವು ಈ ರೀತಿ ಗಂಟುಗಳನ್ನು ಹಾಕ್ಕೊಂಡಾಗ ಮಧ್ಯದಲ್ಲಿ ಏನಾದರೂ ಒಂದು ಹೂವಿನ ಕುಚ್ಚು ಏನಾದರೂ ಒಂದು ಇದು ಬಿದ್ದೋದ್ರೂ ನಿಮಗೆ ಅದೆಲ್ಲ ಬಿಚ್ಚೋಗ್ಬಿಡತ್ತೆ. ಸೊ ಅದಕ್ಕಾಗಿ ನೀವು ಅದನ್ನು ಟೈಟಾಗಿ ಸ್ಟಾರ್ಟಿಂಗು ಕ್ಲೀನಾಗಿ ಸೆಕ್ಯೂರ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಈ ರೀತಿ ಕಟ್ಕೊಳ್ತಾ ಹೋಗ್ಬೋದು. ನೀವು ಇದರಲ್ಲಿ ಬೇಕಾದರೆ ಸಾಕಷ್ಟು ಕಾಂಬಿನೇಷನ್ಗಳನ್ನು ಸಹಿತ ಮಾಡ್ಕೊಬೋದು. ನೀವು ಇದರಲ್ಲಿ ಹಸಿರು ಪತ್ರೆಯನ್ನು ಬೇಕಾದ್ರೆ ಸೇರಿಸ್ಕೊಬೋದು, ಕನಕಾಂಬರ ಹೂವನ್ನು ಸೇರಿಸ್ಕೊಳ್ಬೋದು, ಅಥವಾ ರೋಸ್ ಪೆಟಲ್ಗಳನ್ನು ಕಿತ್ತು ಅದನ್ನಾದರೂ ಸೇರಿಸ್ಕೊಳ್ಬೋದು. ಅದ್ರ ಬದಲು ಇವತ್ತು ನಿಮಗೆ ಮಾರ್ಕೆಟಲ್ಲಿ ಸಾಕಷ್ಟು ಈ ಗೋಲ್ಡನ್ ಕಲರು ರೋಸ್ಗಳು ಮತ್ತು ಈ ಪಾಲನ್ಸ್ ಥರ ಎಲ್ಲ ಸಿಗ್ತಾ ಇದೆ ನಿಮಗೆ ಫ್ಯಾನ್ಸಿಯಾಗಿ. ಅವುಗಳನ್ನು ಸಹಿತ ನೀವು ಇದ್ರ ಜೊತೆಲಿ ಮಿಕ್ಸ್ ಮ್ಯಾಚ್ ನಿಮ್ಮ ಸ್ಯಾರಿಗೆ ಅಥವಾ ಡ್ರೆಸ್ಸಿಗೆ ಮಿಕ್ಸ್ ಮ್ಯಾಚ್ ಮಾಡಿ ಅದನ್ನು ಸಹಿತ ಇದೇ ಥರ ನ್ಯಾಚುರಲ್ ಫ್ಲವರ್ಗಳ ಮಧ್ಯದಲ್ಲಿ ಅದನ್ನು ಸಹಿತ ಇಟ್ಟು ನೀವು ಈ ರೀತಿ ಟೈಟಾಗಿ ಕಟ್ಕೊಂಡು ಮಾಡ್ಕೊಳ್ಬೋದು. ಇದನ್ನು ನಾನು ಒಂದು ಕ್ಲಿಪ್ ರೀತಿ ಇಟ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ. ಅಥವಾ ನೀವು ಇದನ್ನು ಕ್ಲಿಪ್ ರೀತಿ ಹಾಕ್ಕೊಳ್ಳಿಲ್ಲ ಅಂತ ಹೇಳಿದ್ರು ಇದು ಈಗ ಬ್ರೈಡಲ್ ಹೇರ್ ಸ್ಟೈಲ್ಗಳಿಗೆ ಗಾಜ್ರಾ ಅಂತ ಕರೀತಾರೆ. ಈಗೀಗ ಕೆಲವು ಹೆಣ್ಮಕ್ಳೆಲ್ಲ ಡ್ರೆಸ್ಗಳಿಗೆಲ್ಲ ನಾವು ಮಲ್ಲಿಗೆ ದಿಂಡುಗಳನ್ನು ನಾವು ಮುಂಚೆ ಮುಡ್ಕೊಳ್ತಾ ಇದ್ರಿ. ಈಗಿನ ಹೆಣ್ಮಕ್ಳೆಲ್ಲ ಮಲ್ಲಿಗೆ ದಿಂಡುಗಳನ್ನು ನ್ಯಾಚುರಲ್ ಫ್ಲವರ್ಸೇ ಇಷ್ಟಪಡಲ್ಲ. ಅದು ಉದ್ದ ಇರುತ್ತೆ, ನಮ್ಮ ಡ್ರೆಸ್ಸಿಗೆ ಮ್ಯಾಚ್ ಆಗಲ್ಲ ಅಂತ ಹೇಳ್ತಾರೆ. ಅಂಥ ಮಕ್ಕಳಿಗೆ ಈ ರೀತಿ ನೀವೇನಾದರೂ ಮಾಡಿ ಕೊಟ್ಟರೆ ಅವ್ರ ಶರಾರ ಅಥವಾ ಅವ್ರ ಘಾಗ್ರಾ ಲೆಹಂಗಾ ಏನು ಡ್ರೆಸ್ ಹಾಕ್ಕೊಂಡಿರ್ತಾರೆ ಆ ಡ್ರೆಸ್ಸುಗಳಿಗೆ ಇದನ್ನು ಅವರು ಹೇರ್ ಸ್ಟೈಲ್ ಮಾಡ್ಕೊಂಡಿರ್ತಾರಲ್ಲ ಅದಕ್ಕೆ ಈ ರೀತಿಯ ನ್ಯಾಚುರಲ್ ಫ್ಲವರ್ಗಳನ್ನೇ ನಾವು ಕಟ್ಟಿಕೊಟ್ಟಾಗ ಅವರು ಮುಡ್ಕೊತಾರೆ. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ನಮಗೂ ಒಂದು ಸಂತೋಷ, ನ್ಯಾಚುರಲ್ ಹೂಗಳನ್ನೇ ಮಕ್ಕಳು ಮುಟ್ಕೊಂಡಿದ್ದಾರಲ್ಲ, ಪ್ಲಾಸ್ಟಿಕ್ಕು ಅದು ಇದು ಮುಟ್ಕೊಳ್ಳದೆ ಅಂತ. ಈಗೀಗ ಪ್ಲಾಸ್ಟಿಕ್ ಹೂಗಳನ್ನು ಮುಟ್ಕೊಳ್ಳೋದು ಈಗ ಆವಾಗೂ ಫ್ರೆಶ್ ಆಗೇ ಕಾಣುತ್ತೆ ಅನ್ನೋದನ್ನು ಜನರು ತುಂಬ ಅಡಾಪ್ಟ್ ಮಾಡಿಕೊಂಡು ಎಲ್ಲರೂ ಆದಷ್ಟು ತುಂಬ ಅಂದರೆ ತುಂಬಾ ಈಗ ಆ ಪ್ಲಾಸ್ಟಿಕ್ ಫ್ಲವರ್ಗಳನ್ನು ಯಾಕಂದರೆ ತುಂಬ ದಿವಸಗಳ ಕಾಲ ಅದನ್ನು ಯೂಸ್ ಮಾಡ್ಬೋದು. ನ್ಯಾಚುರಲ್ ಫ್ಲವರ್ ಎಲ್ಲ ಟೈಮಲ್ಲೂ ಸಿಗಲ್ಲ ಅನ್ನೋ ಒಂದಿದ್ರಿಂದ ಆಯಿತು ಅದನ್ನು ಒಪ್ಕೊಳ್ಳೋಣ. ಬಟ್ ಹೂವು ಸಿಗಬೇಕಾದ್ರೆ ಆದಷ್ಟು ನ್ಯಾಚುರಲ್ ಫ್ಲವರ್ಸನ್ನೇ ಇಟ್ಕೊಳ್ಳಿ. ಅದರಷ್ಟು ನಿಮಗೆ ಸೌಂದರ್ಯ ಬೇರೆ ಯಾವುದ್ರಲ್ಲೂ ಸಿಗಲ್ಲ. ನೋಡಿ, ಇಲ್ಲಿ ಫೈನಲಿ ಲಾಸ್ಟಲ್ಲೂ ಅಷ್ಟೇ ಎಡ್ಜ್ವರೆಗೂ ಇದೇ ರೀತಿ ಹೂವನ್ನು ಇಟ್ಕೊಂಡು ಚೆನ್ನಾಗಿ ದಾರದಿಂದ ಸುತ್ತಿ ಟೈಟಾಗಿ ನೀವು ನಾಟನ್ನು ಹಾಕ್ಕೊಳ್ಬೇಕಾಗತ್ತೆ. ನಾಟ್ ಏನಾದರೂ ಸರಿಯಾಗಿ ಹಾಕ್ಕೊಂಡಿಲ್ಲ ಅಂದರೆ ಒಂದೊಂದೇ ಬಿಚ್ಕೊಂಡು ಬಂದ್ಬಿಡತ್ತೆ. ಅದಕ್ಕಾಗಿ ಲಾಸ್ಟಲ್ಲೂ ನೀವು ಇದೇ ರೀತಿ ದಾರವನ್ನು ಟೈಟಾಗಿ ಆ ಪೇಪರ್ನ ಪೀಸ್ಗೆ ಸುತ್ತಿ ನೀವು ಟೈಟಾಗಿ ಅದು ನಾಟ್ಗಳನ್ನು ಹಾಕ್ಕೊಳ್ಬೇಕಾಗತ್ತೆ. ಆ ಟೈಟಾಗಿ ಸೆಕ್ಯೂರ್ ಮಾಡಿದಾಗ ನಿಮ್ಗದು ಒಂಥರ ಸ್ಟೇಬಲ್ಲಾಗಿ ಗಟ್ಟಿಯಾಗಿ ನಿಂತ್ಕೊಂಡಿರುತ್ತೆ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ. ನ್ಯೂಸ್ ಪೇಪರ್ ಆಗಿರೋದ್ರಿಂದ ನಾವು ಅದನ್ನು ಯಾವ ಶೇಪಿಗೆ ಬೇಕೋ ನೋಡಿ, ಇದು ಗಂಟು ಹಾಕ್ಕೊಂಡ್ರೆ ಅದನ್ನ ರೌಂಡಾಗಿ ಬೇಕಾದರೂ ಮುಟ್ಕೊಳ್ಬೋದು. ನೋಡಿ, ಇಲ್ಲಿ ಹಿಂದೆಯಿಂದ ಈ ರೀತಿ ಕಾಣುತ್ತೆ. ನೀವು ಹಿಂದೆಗಡೆಗೆ ಬೇಕಾದರೆ ಯಾವುದಾದ್ರೂ ಕ್ಲಿಪ್ಪು ಅಥವಾ ಹೇರ್ ಪಿನ್ನನ್ನು ಅದಕ್ಕೆ ಅಟ್ಯಾಚ್ ಮಾಡಿಕೊಂಡು ಸಹಿತ ಇಟ್ಕೊಳ್ಬೋದು. ಅಥವಾ ಪಿನ್ಗಳ ಸಹಾಯದಿಂದ ಬೇಕಾದರೂ ನೀವು ಈ ಗಂಟನ್ನು ಹಾಕ್ಕೊಂಡಾಗ ಥರ ಹೇರ್ ಸ್ಟೈಲ್ ಮಾಡಿದಾಗಲೂ ಸಹಿತ ಇದನ್ನು ಇಟ್ಕೊಳ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಇಲ್ಲಿ ಇನ್ನೊಂದು ಸಹಿತ ನಾನು ಸೂಜಿ ಮಲ್ಲಿಗೆ ಹೂವಿನಿಂದಾನೇ ಇನ್ನೊಂದನ್ನು ಸಹಿತ ನಾನು ಮಾಡ್ತಾಯಿದ್ದೀನಿ. ಇದು ನಿಮ್ಮ
ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇದನ್ನು ಕಸ್ಟಮೈಸ್ ಮಾಡ್ಕೊಬೋದು. ಲೆಂತನ್ನು ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ನೀವು ಲೆಂತನ್ನು ಕಸ್ಟಮೈಸ್ ಮಾಡ್ಕೊಬೋದು. ಏನಾದರೂ ಸಣ್ಣ ಸಣ್ಣ ಮಕ್ಕಳಿಗೆ ಲಂಗ ಬ್ಲೌಸು ಎಲ್ಲ ಹಾಕಿದಾಗ ಆ ಮಕ್ಕಳಿಗೆ ಏನಾದರೂ ಮುಡಿಸ್ಬೇಕು, ತುಂಬ ಉದ್ದ ಇದ್ದರೆ ಮಕ್ಕಳಿಗೆ ಇರಿಟೇಟ್ ಆಗ್ತಾ ಇರುತ್ತೆ ಅನ್ನೋ ಟೈಮಲ್ಲಿ ನೀವು ಇದನ್ನೇ ಸಣ್ಣ ಸಣ್ಣ ಸೈಜ್ಗಳ ರೀತಿಯಲ್ಲಿ ಇದನ್ನು ಚಿಕ್ಕದಾಗಿ ಪೇಪರ್ ತುಂಡನ್ನು ತೊಗೊಂಡು ಅದಕ್ಕೆ ಕೆಲವು ಹೂಗಳನ್ನು ಟೈಟಾಗಿ ಸುತ್ತಬಿಟ್ಟು ಅದನ್ನು ಪುಟಾಣಿ ಕ್ಲಿಪ್ಗಳ ಜೊತೆಯಲ್ಲಿ ಮಕ್ಕಳಿಗೆ ಹಾಕೋದ್ರಿಂದ ನ್ಯಾಚುರಲ್ ಫ್ಲವರು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಇಲ್ಲಿ ನಾನು ಈಗ ಇನ್ನೊಂದು ರೆಡಿ ಆಗ್ತಾ ಬಂತು, ಎಂಡಿಂಗ್ ಸ್ಟೇಜ್ಗೆ ಬಂತು. ಈ ಫೈನಲಲ್ಲಿ ಸುತ್ತಬೇಕಾದ್ರೆ ಲಾಸ್ಟ್ ಎಡ್ಜಿಗೆ ಸುತ್ತಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಗಮನವನ್ನು ವಹಿಸಿ ನೀವಲ್ಲಿ ಟೈಟಾಗಿ ಅದನ್ನು ಸೆಕ್ಯೂರ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಇಲ್ಲಿ ಲಾಸ್ಟಲ್ಲಿ ಈ ರೀತಿ ಕ್ರಾಸಾಗಿ ಎರಡನ್ನು ಇಟ್ಕೊಂಡು ಲಾಸ್ಟಲ್ಲಿ ಅದು ಎಡ್ಜು ಹೂವು ಅರಳ್ಕೊಂಡು ಬಂದಂಗೆ ನಿಮ್ಗೆ ಆ ಲಾಸ್ಟಲ್ಲಿ ಎಡ್ಜಲ್ಲಿ ಏನು ಕಟ್ಟಿರ್ತೀರಲ್ಲ ಅದು ನಿಮಗೆ ಕವರಪ್ ಆಗೋಗುತ್ತೆ. ಮತ್ತು ಅದೊಂದು ಎಡ್ಜಿಗೆ ಹೋಗೋದ್ರಿಂದ ನೀವು ಪಿನ್ಗಳು ಹಾಕಿದಾಗ ಆ ಎಡ್ಜು ಏನು ಅಂತ ಕಾಣಲ್ಲ. ನೋಡಿ ಇಲ್ಲಿ ಎಡ್ಜು ಫೈನಲ್ ಟಚಪ್ಪನ್ನು ನೀವು ಸ್ವಲ್ಪ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಈ ರೀತಿ ಸುತ್ಕೊಳ್ತಾ ಇದ್ದೀನಿ. ಸುತ್ತಿ ಅದಕ್ಕೆ ಹೂ ಕಟ್ಟೋ ರೀತಿ ನಾನು ಟೈಟಾಗಿ ನಾಟ್ಗಳನ್ನು ಹಾಕಿ ಅದನ್ನು ಸೆಕ್ಯೂರ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಎಕ್ಸಸ್ ಥ್ರೆಡ್ಡನ್ನು ನಾವು ಲಾಸ್ಟಲ್ಲಿ ಕಟ್ ಮಾಡಿಕೊಂಡು ನೋಡಿ ಇಲ್ಲಿ ಎಷ್ಟು ಫ್ಲೆಕ್ಸಿಬಲ್ ಆಗಿದೆ. ನಿಮಗೆ ಬೇಕಾದ್ರೆ ಅದು ಸ್ಟ್ರೈಟ್ ಕ್ಲಿಪ್ ಥರನೂ ಇಟ್ಕೊಳ್ಬೋದು, ಅಥವಾ ಗಂಟಿಗಾದರೆ ಅದನ್ನ ತಿರುಗಿಸಿ ಇಟ್ಕೊಳ್ಬೋದು. ಅದು ಅಥವಾ ನೀವು ಅದನ್ನೇ ಸ್ವಲ್ಪ ಯು ರೀತಿಯಲ್ಲಿ ಶೇಪ್ ಮಾಡ್ಬೋದು. ನೋಡಿ ಹಿಂದ್ಗಡೆಯಿಂದ ಇದು ಈ ರೀತಿ ಕಾಣುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಫ್ರೆಶ್ ಹೂವಿನ ಸ್ಮೆಲ್ಲು ಹಾಗೆ ಬರ್ತಾ ಇರುತ್ತೆ. ನಮಗೆ ಲೆಂತಾಗಿ ಉದ್ದಕ್ಕೆ ಹೂ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಹೇಳೋರು ಈ ರೀತಿ ನೀವು ಟ್ರೈ ಮಾಡ್ಬೋದು. ಇದು ನಾರ್ಮಲ್ ಸಿಲ್ಕ್ ಸ್ಯಾರಿಗಳ ಜೊತೆ ಅದಕ್ಕಿಂತ ನಿಮಗೆ ಈ ಮಾಡ್ರನ್ ಶರಾರ ಈ ರೀತಿ ಡ್ರೆಸ್ಗಳು ಹಾಕ್ತಾರಲ್ಲ ಮಕ್ಕಳು ಮತ್ತು ದೊಡ್ಡವರು ಯಾರೇ ಆಗಲಿ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಪೇಪರ್ ತುಂಡನ್ನು ಒಂದು 3 to 4 ಫೋಲ್ಡಿಂಗ್ಸನ್ನು ಮಾಡಿಕೊಂಡು ನಿಮಗೆ ಅದು ಎಷ್ಟು ಅಗಲ ಬೇಕೋ ಅದನ್ನು ನೋಡಿಕೊಂಡು ನೀವು ಪೇಪರನ್ನು ಸುತ್ಕೊಳ್ಳಿ, ಅದು ನಿಮ್ಮ ಇಷ್ಟ. ನಾನೀಗ ದುಂಡು ಮಲ್ಲಿಗೆ ಹೂವಿಂದ ಅದೇ ರೀತಿ ಹೆಂಗೆ ಕ್ಲಿಪ್ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನಲ್ಲಿ ಸೂಜಿ ಮಲ್ಲಿಗೆ ಹೂವನ್ನು ನಿಮಗೆ ಹೂ ಕಟ್ಟೋ ರೀತಿಯಲ್ಲಿ ನಾನು ನಿಮಗೆ 3 ಸುತ್ತು 4 ಸುತ್ತು ಸುತ್ತಿದ ಮೇಲೆ ನಾಟ್ ಹಾಕ್ತಾಯಿದ್ದೆ. ಇಲ್ಲಿ ನಿಮಗೆ ಅದು ಟೈಟಾಗಿದೆ ಅಂತ ನಿಮ್ಗೇನಾದರೂ ಕನ್ಫರ್ಮ್ ಅನಿಸಿದ್ರೆ, ಹೂ ಬೀಳಲ್ಲ ಅಂತ ಅನಿಸಿದ್ರೆ ನೀವು ಈ ರೀತಿ ಬರೀ ಹೂವನ್ನು ಪೇಪರ್ನ ಮೇಲೆ ಇಟ್ಟು ಬರೀ ಸುತ್ತೋದನ್ನೇ ಟೈಟಾಗಿ ಒಂದು 4 ರಿಂದ 5 ಸುತ್ತು ಅಥವಾ 6 ಸುತ್ತು ನಿಮಗೆ ಟೈಟಾಗಿದೆ ಅಂತ ಅನಿಸೋ ತನಕ ನೀವು ಬೇಕಾದರೂ ಒಂದು 5-6 ಸುತ್ತು ದಾರವನ್ನು ಸುತ್ತಕೊಳ್ಬೋದು. ಆವಾಗ ಹೂವಲ್ಲೇ ಸೆಕ್ಯೂರಾಗಿ ಗಟ್ಟಿಯಾಗಿ ಲಾಕ್ ಆಗುತ್ತೆ. ನೋಡಿ ಇಲ್ಲಿ ಈ ರೀತಿ ನಾನು ಈಗ ಸುತ್ಕೊಳ್ತಾ ಬರ್ತಾಯಿದ್ದೀನಿ. ಇದು ದುಂಡು ಮಲ್ಲಿಗೆ ಹೂವಲ್ಲಿ ನೀವೇನಾದರೂ ಸುತ್ತಕೊಂಡ್ರೆ ನಿಮ್ಗದು ನ್ಯಾಚುರಲ್ ಫ್ಲವರ್. ಈಗೆಲ್ಲರೂ ಈ ಆರ್ಟಿಫಿಷಿಯಲ್ ಫ್ಲವರ್ಗಳು ಈ ಟಿಶ್ಯೂ ಪೇಪರಿಂದ ಇದೇ ರೀತಿ ಮಲ್ಲಿಗೆ ಮೊಗ್ಗುಗಳು ಬರ್ತಾಯಿದೆ. ನಿಮಗೆ ಪೀಸ್ಗಳ ಲೆಕ್ಕದಲ್ಲಿ ಅದನ್ನು ಮಾರ್ತಾಯಿದ್ದಾರೆ, 50 ಪೀಸು 100 ಪೀಸು. ನಿಮಗೆ ಇದನ್ನು ಮುಟ್ಟೋ ತನಕ ನಿಮಗೆ ಇದು ನ್ಯಾಚುರಲ್ ಅಂತಲೇ ಅನಿಸಲ್ಲ, ಅದೇ ರೀತಿ ಯಾವುದೋ ಅನಿಸುತ್ತೆ. ಬಟ್ ನ್ಯಾಚುರಲ್ ಯಾವತ್ತಿದ್ರೂ ನ್ಯಾಚುರಲ್ಲೇ, ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ಯಾವತ್ತೇ ಆಗಲಿ ನ್ಯಾಚುರಲನ್ನು ರೀಪ್ಲೇಸ್ ಮಾಡಲಿಕ್ಕೆ ಆಗಲ್ಲ. ನೋಡಿ ಇದನ್ನು ಇಟ್ಕೊಂಡ್ರೆ ತಲೆ ಗಮ್ ಅಂತ ಇರುತ್ತೆ, ಮತ್ತು ಒಂಥರ ಫೀಲಿಂಗ್ ಬರುತ್ತೆ, ಟ್ರೆಡಿಷ್ನಲ್ ಫೀಲಿಂಗ್ ಬರುತ್ತೆ ನಮಗೆ. ನೋಡಿ ಇಲ್ಲಿ ಹೂವನ್ನು ಫಸ್ಟು ಯಾವುದಕ್ಕೆ ಸುತ್ತಲಿ ಹೂವನ್ನು ಫಸ್ಟು ಸೆಂಟ್ರಿಗೆ ಇಟ್ಬಿಟ್ಟು ನೀವು ದಾರಾನ ಸುತ್ಕೊಳ್ಬೇಕಾಗತ್ತೆ. ನಂತರ ಲೆಫ್ಟ್ ಸೈಡು, ಅದಾದಮೇಲೆ ರೈಟ್ ಸೈಡ್ ಇಟ್ಕೊಂಡು ಸುತ್ಕೊಳ್ತಾ ಹೋಗ್ಬೋದು. ನೋಡಿ ನಾನಿಲ್ಲಿ ಯಾವುದೇ ರೀತಿಯ ಕಾಂಬಿನೇಷನ್ಸ್ ಹಾಕಿಲ್ಲ. ನಾನು ನಿಮಗೆ ಬರೀ ಮಲ್ಲಿಗೆ ಹೂ, ದುಂಡು ಮಲ್ಲಿಗೆ ಹೂವಿಂದ ಇದು ಹೂವು ಆದಷ್ಟು ಮೊಗ್ಗಿನ ರೀತಿ ಇದ್ದಾಗ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೋಡಿ ನಾನು ಹೂ ತೊಗೊಂಡಾಗ ತುಂಬ ಮೊಗ್ಗಿತ್ತು, ಈಗ ಗಾಳಿಗೆ ಅದನ್ನು ಬಿಡ್ತಾ ಸ್ವಲ್ಪ ಅರಳ್ತಾ ಬಂದಿದೆ. ನೀವು ಇದನ್ನೇ ಈ ನಂದಿ ಬಟ್ಲು ಹೂ ಅಂತ ಬರುತ್ತಲ್ಲ, ಅದು ಅರಳಲ್ಲ, ಮೊಗ್ಗು ಥರನೇ ಇರುತ್ತೆ. ಅದರಲ್ಲಿ ನೀವು ಸುತ್ಕೊಂಡಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಅದು ಒಳ್ಳೆ ಮುತ್ತಿನ ಮಣಿಗಳ ಥರ ಓಪನ್ ಅಪ್ ಆಗಲ್ಲ ಅದು. ಸೊ ಅದರಲ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಿಮಗೆ ಯಾವ ಹೂವು ಅವೈಲಬಿಲಿಟಿ ಇದೆಯೋ ಅದರ ಪ್ರಕಾರ ನೀವು ಕಾಂಬಿನೇಷನ್ಗಳನ್ನು ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಈ ರೀತಿ ಪೇಪರ್ ತುಂಡಿಗೆ ಮೊದಲು ದಾರವನ್ನು ಒಂದು 5 ರಿಂದ 6 ಸುತ್ತು ಸುತ್ತಿ ಒಂದು ನಾಟ್ ಹಾಕ್ಕೊಂಡು ಕ್ಲೀನಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ ಕಾಂಬಿನೇಷನ್ಗಳನ್ನು ಮಾಡಬಹುದು ಅಂತ. ನಾನು ನಿಮಗೆ ಇಲ್ಲಿ ಒಂದು ಕಾಂಬಿನೇಷನನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ನಾನು ನಿಮಗೆ ಆ ಪನ್ನೀರ್ ಎಲೆ ಅಂತ ಹೇಳ್ತೀವಿ, ಆ ಎಲೆ ಸಣ್ಣದಾಗಿ ಬರುತ್ತಲ್ಲ, ಚಿಕ್ಕ ಎಲೆ,
ಅದ್ರ ಶೇಪೇ ಒಂಥರ ತುಂಬ ಚೆನ್ನಾಗಿ ಕಾಣುತ್ತೆ. ಸಣ್ಣದೊಂದು ಎಲೆಯನ್ನು ಇಟ್ಕೊಂಡು ಅದೇ ರೀತಿ ನಾನು ಮಧ್ಯದಲ್ಲೊಂದು ಲೆಫ್ಟ್ ಸೈಡ್ ಒಂದು ರೈಟ್ ಸೈಡ್ ಒಂದು ಹೀಗೆ ಮೂರು ಹೂವನ್ನ, ಅಥವಾ ನಿಮ್ಗೇನಾದರೂ ಇದು ಇನ್ನೂ ಅಗಲ ಬೇಕು ಅಂತ ಹೇಳಿದ್ರೆ ಆ ಕಡೆ 2 ಹೂವು ಈ ಕಡೆ 2 ಹೂವು ಸೆಂಟ್ರಲ್ ಒಂದು ಹೂವು ಆ ಥರ ಇಟ್ಕೊಂಡು ಬೇಕಾದರೆ ನೀವು ಸುತ್ಕೊಳ್ತಾ ಹೋಗ್ಬೋದು. ನಿಮ್ಮ ಇಷ್ಟ, ನಿಮ್ಗೆ ಹೆಂಗೆ ಬೇಕೋ ಆ ರೀತಿ ಕಸ್ಟಮೈಸ್ ಮಾಡ್ಬೋದು. ಸೊ ತುಂಬ ಅಗಲ ಆದರೆ ಇದು ನೋಡೋಕೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಅದಕ್ಕಾಗಿ ನಾನು ನಿಮಗೆ ಈ ರೀತಿ ಈ ಮೂರು ಹೂವು ಇಟ್ಕೊಂಡೆ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ. ಇದು ಹಾಕ್ಕೊಂಡಾಗ ಒಳ್ಳೆ ಕ್ಲಿಪ್ ಥರನೇ ಕಾಣುತ್ತೆ. ನಿಮಗೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಟ್ರೆಡಿಷ್ನಲ್ ಹೂಗೆ ಒಂದು ಮಾಡ್ರನ್ ಟಚ್ಚನ್ನು ಕೊಡೋ ರೀತಿ ಇದಿದೆ. ಇದೊಂಥರ ವೆರೈಟಿಯಾಗಿ ಎಲ್ಲರೂ ಸಹಿತ ಒಂದು ಸರಿ ಟ್ರೈ ಮಾಡ್ಬೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅದು. ನಾನು ಆದಷ್ಟು ಮೊಗ್ಗನ್ನೇ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಸೆಂಟ್ರಲ್ಲಿ ಮತ್ತೆ ಸಣ್ಣ ಸಣ್ಣ ಎಲೆಗಳನ್ನೇ ಹಾಕಿ ಒಂದು 3ರಿಂದ 4 ಕನಕಾಂಬರ ಹೂವನ್ನು ಹಾಕಿ ಸುತ್ತಿದ್ದೀನಿ. ಮತ್ತು ಅದೇ ರೀತಿ ಸುತ್ತಾ ನಾನು ಈ ಕ್ಲಿಪ್ಪನ್ನು ಕಂಪ್ಲೀಟ್ ಮಾಡ್ತಾ ಹೋಗ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಆಗುತ್ತೆ ಇದು. ನೀವು ಇದನ್ನು ಮುಡ್ಕೊಳ್ಳಿಕ್ಕೆ ಯು ಪಿನ್ಗಳು ಅಥವಾ ಹಿಂದೆಗಡೆ ನೀವು ಇದಕ್ಕೆ ಹೇರ್ ಪಿನ್ನನ್ನು ಈ ದಾರ ಸುತ್ತ ಎಲ್ಲ ಆದಮೇಲೆ ಹೇರ್ ಪಿನ್ನನ್ನು ಇಟ್ಟು ಹೇರ್ ಪಿನ್ಗೆ ಬೇಕಾದರೆ ನೀವು ದಾರದಿಂದ ಕ್ಲೀನಾಗಿ ಸೆಕ್ಯೂರ್ ಮಾಡಿಕೊಂಡ್ರೆ ನಿಮಗೆ ಆಮೇಲೆ ಅದು ಬಿದ್ದೋಗುತ್ತೆ ಅನ್ನೋವಂಥ ಭಯ ಇರಲ್ಲ. ಕ್ಲೀನಾಗಿ ಮುಡ್ಕೊಳ್ಬೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಸುತ್ತಾ ಇದ್ರೇ ಸ್ಮೆಲ್ ಅಷ್ಟು ಚೆನ್ನಾಗಿದೆ ಮಲ್ಲಿಗೆ ಹೂವಿಂದು. ಸೊ ತಲೆಗೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಜಾಸ್ತಿ ಹೊತ್ತು ಇದು ಫ್ರೆಶ್ ಆಗಿ ಸಹಿತ ಇರುತ್ತೆ. ನಿಮಗೆ ಯಾವುದಾದ್ರೂ ಫಂಕ್ಷನ್ಗಳೇನಾದರೂ ಇದ್ದರೆ ಹಿಂದಿನ ದಿವಸನೇ ಈ ರೀತಿ ಹೂಗಳನ್ನು ತೊಗೊಂಡು ಬಂದು ಮಾಡಿ ಇಟ್ಕೊಂಡ್ರೆ ನಿಮಗೆ ಬೆಳಗ್ಗೆ ಅಥವಾ ಸಂಜೆ ರಿಸೆಪ್ಷನ್ಗಳಿಗೆ ಏನಾದರೂ ಹೋಗಬೇಕಾದ್ರೆ ಎಲ್ಲ ನಿಮಗೆ ಇದನ್ನು ಮುಟ್ಕೊಂಡು ಹೋಗಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಹೂವೇನು ಹಿಡಿಸಲ್ಲ, ತುಂಬ ಕಮ್ಮಿ ಹೂವೇ ನಿಮ್ಗೆ ಇದಕ್ಕೆ ಹಿಡಿಯುತ್ತೆ. ಸೊ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ ನಮ್ಮ ಚಾನಲಲ್ಲಿ ನಿಮಗೆ ಇದೇ ರೀತಿ ವೆರೈಟಿಯಾಗಿ ಡಿಫ್ರೆಂಟಾಗಿ ಹೇಗೆ ಹೂಗಳನ್ನು ಕಟ್ಬೋದು ಅನ್ನೋದ್ರ ಎಲ್ಲದ್ರ ಬಗ್ಗೆ ನಿಮಗೆ ನಮ್ಮ ಚಾನಲ್ನ ವೀಡಿಯೋಗಳಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಮ್ಮ ಚಾನಲಲ್ಲಿ ಕನಕಾಂಬರ ದಿಂಡು ವೆರೈಟಿಯಾಗಿ ಹೆಂಗೆ ಕಟ್ಟೋದು, ಮತ್ತು ಮಲ್ಲಿಗೆ ದಿಂಡು ಸಿಂಪಲ್ಲಾಗಿ ಮಲ್ಲಿಗೆ ಹಾರ, ಸೊ ಇವೆಲ್ಲವನ್ನು ತೋರಿಸಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ವೆರೈಟಿಯಾಗಿ ಹೇಗೆ ನಾವು ಹೂವಿನ ಅಲಂಕಾರಗಳನ್ನು ಅಥವಾ ಹೂಗಳನ್ನು ಕಟ್ಕೊಬೋದು, ಏನೆಲ್ಲ ಕಾಂಬಿನೇಷನ್ಸ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಇನ್ನು ನಮ್ಮ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಆದಷ್ಟು ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಅಲ್ಲೇ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾವು ಯಾವುದೇ ರೀತಿಯ ಹೊಸ ವೀಡಿಯೋಗಳು ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ವೀಡಿಯೋವನ್ನು ಹಾಕಿದ ತಕ್ಷಣ ನೀವು ನಮ್ಮ ವೀಡಿಯೋವನ್ನು ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಕೊನೆಯದಾಗಿ ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ ವಿಡಿಯೋ.